ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಿಮ್ಮ ಆರೋಗ್ಯನ ಎಲ್ಲರೂ ದಯವಿಟ್ಟು ಚೆನ್ನಾಗಿ ನೋಡ್ಕೊಳ್ಳಿ. ಈಗಿನ ಒಂದು ಪರಿಸ್ಥಿತಿಗಳನ್ನು ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ನಿಮ್ಮ ಆರೋಗ್ಯನ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ದಯವಿಟ್ಟು ಇದೊಂದೇ ರಿಕ್ವೆಸ್ಟ್ ನಾನು ಕೇಳುವಂಥದ್ದು ಎಲ್ಲರಿಗೂ. ನಿಮಗೇನೇ ಒಂದು ಸಣ್ಣ ಪುಟ್ಟ ನಮಗೆ ಅಲ್ಲದೇ ಇರೋದು ಏನೋ ನಮ್ಗೆ ಆಗ್ತಾಯಿದೆ ಅನ್ನುವಾಗ ತಕ್ಷಣವೇ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ತಕ್ಷಣ ತೋರಿಸ್ಕೊಂಡು ಆದಷ್ಟು ಎಷ್ಟು ಬೇಗ ತೋರಿಸ್ಕೋತೀವೋ ಅಷ್ಟು ಬೇಗ ಅದು ಕ್ಯೂರ್ ಆಗೋ ಚಾನ್ಸಸ್ಸು ಹೆಚ್ಚಾಗಿರುತ್ತೆ. ಇನ್ನು ಈ ವಿಡಿಯೋ ಹಾಕಿದ ತಕ್ಷಣ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ತುಂಬ ಜನ ನನ್ನ ಮೊನ್ನೆಯಿಂದ ತುಂಬ ಕ್ವೆಶನ್ಸ್ ಕೇಳ್ತಾ ಇದ್ದೀರಾ. ಹಾಗೆಯೇ ತುಂಬ ಹೇಳ್ತಾ ಇದ್ದೀರಾ ಕೂಡ, ನೀವು ಹೋಗಿದ್ರಾ ಏನು ಅಂತ ಹೇಳಿ, ಹುಷಾರಿಲ್ಲದೆ ಇರುವಾಗ ಕೂಡ ಹೋಗಿ ಬಂದ್ರಾ ಏನು ಅಂಥೇಳಿ. ಖಂಡಿತ ಹೌದು. ಆಂಟಿ ಹುಷಾರಿಲ್ಲದೆ ಇರುವಾಗ ನಾನು ಹೋಗಿ ಮಾತಾಡಿಸ್ಕೊಂಡು ನೋಡಿಕೊಂಡು ಚೆನ್ನಾಗೇ ಇದ್ದರು. ಮಂತ್ರಾಲಯದಿಂದ ಮಂತ್ರಾಕ್ಷತೆ ಎಲ್ಲ ತೊಗೊಬಂದಿದ್ನಲ್ಲ, ಅದನ್ನೆಲ್ಲ ಕೊಟ್ಬಿಟ್ಟು ಹುಷಾರಾಗ್ತೀರಾ ಅಂತ ಹೇಳಿ ಎಲ್ಲ ಮಾತಾಡಿ, ಇಲ್ಲ ಸರಿ ಹೋಗುತ್ತೆ, ಇಲ್ಲಿ ಮೂಗು ಹತ್ರ ಹಿಂಗೆ ಆಗಿದೆ, ಇದು ಹೋಗುತ್ತೆ, ಇಲ್ಲಿ ಗಂಟ್ಲ ಹತ್ರ ಆಗಿದೆ ಅಂತ ಎಲ್ಲ ಹೇಳಿದ್ರು. ಮಾತಾಡಿದ್ವಿ, ಎಲ್ಲ ಸುಮಾರು ಹೊತ್ತು ಕೂತ್ಕೊಂಡು ಮಾತಾಡಿದ್ವಿ, ಸಾಕಷ್ಟು ಡಿಸ್ಕಷನ್ ಮಾಡಿದ್ವಿ. ಎಲ್ಲ ಸರಿ ಹೋಗುತ್ತೆ ಅನ್ನೋ ಥರನೇ ನಾನು ಕೂಡ ಅಂದ್ಕೊಂಡಿದ್ದೆ. ಎಲ್ಲ ಸರಿ ಹೋಗುತ್ತೆ ಬಿಡಿ, ಏನು ತೊಂದರೆ ಇಲ್ಲ, ಡಾಕ್ಟರ್ಸ್ ಇದ್ದಾರೆ, ಎಲ್ಲ ಸರಿ ಹೋಗುತ್ತೆ ಅಂತಲೇ ನಾನು ಅಂದ್ಕೊಂಡಿದ್ದೆ. ಮೊನ್ನೆ ಸ್ವಲ್ಪ ಸೀರಿಯಸ್ ಆಗಿತ್ತು, ಅಂದರೆ ತುಂಬ ಸಣ್ಣ ಆಗಿತ್ತು. ಮೊನ್ನೆ ಮತ್ತೆ ಹೋಗ್ಬಿಟ್ಟು ಬರೋಣ ಅಂಥೇಳಿ, ಅಂದರೆ ನನ್ನ ತಮ್ಮ ಕುಂಭಮೇಳಕ್ಕೆ ಹೋಗಿದ್ನಲ್ಲ, ಅಲ್ಲಿಂದ ಅದು ನೀರೆಲ್ಲ ತೊಗೊಬರ್ದಿದ್ನಲ್ಲ, ಅದನ್ನು ತೊಗೊಂಡೋಗಿ ಕೊಡೋಣ. ಅದು ಅಮೃತ ಅಂತ ಹೇಳ್ತಾರಲ್ವ, ಅದರಿಂದ ಬೇಗ ಅಂದರೆ ಅದು ಒಂದು ಹೋಪು. ಓಕೆ, ಈ ಥರ ಅಮೃತ ಅಂತ ಹೇಳಿದಾಗ, ಅಮೃತ ಅಂತ ಅಂದರೆ ನಮ್ಮ ಒಂದು ಪ್ರಕಾರ ಏನಂತ ಅಂದರೆ ಏನೂ ಆಗಲ್ಲ, ಹುಷಾರಾಗ್ತಾರೆ ಅನ್ನೋ ರೀತಿಯಲ್ಲಿ ಒಂದು ಇಂಟೆನ್ಷನ್ ಇದ್ದಿದ್ದರಿಂದ ನಾನು ಮಂಡೇ ಇವತ್ತು ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಆಂಟಿಗೆ ಹೋಗ್ಬಿಟ್ಟು ಮಾತಾಡಿಸ್ಕೊಂಡು ಇದೆಲ್ಲ ಕೊಟ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅಷ್ಟರಲ್ಲಿ ಶನಿವಾರ ಹೀಗೆ ಸಾಯಂಕಾಲ ಕೂತಿದ್ವಿ ನಾವು ಒಂದು ಏನೋ ಟಿ ವಿಯಲ್ಲಿ, ಅಂದರೆ ಸಂಜೆ ಶನಿವಾರ ರಜೆ ಇತ್ತಲ್ಲ, ಹಂಗೆ ಮಾತಾಡ್ತಾ ಕೂತ್ಕೊಂಡಿದ್ವಿ. ಅವಾಗೆ ಫೋನ್ ಬಂತು. ಹಿಂಗಾಯ್ತು ನನಗೆ ಸಡನ್ನಾಗಿ ಏನು ಗೊತ್ತಾಗ್ತಾ, ಹೌದಾ ಹಿಂಗೆ ನಿಜಾನ ಈಗಲೂ ಕೂಡ ನಂಗೆ ನಿಜ ಅಂತ ನಂಬೋಕ್ಕೆ ಒಂಥರ ಕಷ್ಟ ಆಗ್ತಾಯಿದೆ. ಆ ವಿಷಯನ ಎಷ್ಟು ಚೆನ್ನಾಗಿ ನಗಾಡಿಕೊಂಡು ಚೆನ್ನಾಗಿ ಮಾತಾಡಿಕೊಂಡು ಚೆನ್ನಾಗಿದ್ದವರು ಸಡನ್ನಾಗಿ ಇದ್ಕಿದ್ದಂಗೆ ಒಂದು ಫ್ರ್ಯಾಕ್ಷನ್ ಆಫ್ ಒಂದು 5 to 6 ಮಂತ್ಸಲ್ಲಿ ಇಷ್ಟೊಂದೆಲ್ಲ ನಡೆದೋಯ್ತಾ ಅಂತ ಅನಿಸ್ಬಿಡ್ತು. ನಿಜವಾಗ್ಲೂ ಎಷ್ಟು ಅನ್ಪ್ರಿಡಿಕ್ಟಬಲ್ ಲೈಫ್ ಅಂತ ಅನಿಸುತ್ತೆ ಇದನ್ನೆಲ್ಲ ನೋಡ್ತಾ ಇದ್ರೆ. ನಿಜವಾಗ್ಲೂ ಆದಷ್ಟು ಆರೋಗ್ಯದ ಬಗ್ಗೆ ಎಲ್ಲರೂ ಕಾಳಜಿ ವಹಿಸಿ ಅಂತ ಕೇಳ್ಕೊಳ್ತೀನಿ. ಅದೇ ಗೊತ್ತಾದಮೇಲೆ ಹೋಗ್ಬಿಟ್ಟು ನಾವು ಕೂಡ ಹೋಗ್ಬಿಟ್ಟು ಬಂದ್ವಿ. ಎಲ್ಲ ಹೇಳ್ತಾಯಿದ್ರಿ, ಏನೇ ಜಗಳ ಇರ್ಬೋದು, ಏನಿರ್ಬೋದು, ನೀವು ಹೋಗಬೇಕು ಅಂತೇಳಿ. ಖಂಡಿತ ನಮಗೂ ಕೂಡ ಆ ಥರ ಏನೂ ಇಲ್ಲ, ಹೋಗಬಾರ್ದು ಆ ಥರ ಎಲ್ಲ ಖಂಡಿತ ಇಲ್ಲ. ಹುಷಾರಿಲ್ಲದೆ ಇರುವಾಗ ಕೂಡ ಹೋಗ್ಬಿಟ್ಟು ಮಾತಾಡಿಸ್ಕೊಂಡು ನೋಡಿಕೊಂಡು ನಾವು ನಮ್ಮ ಕೈಲಿ ಎಷ್ಟಾದಷ್ಟು ಧೈರ್ಯ ಕೂಡ ತುಂಬಿ ಬಂದಿದ್ದೆ. ಈಗ ಕೂಡ ಇನ್ನು ಹಿಂಗಾಯಿತು ಅಂತ ಅಂದಾಗ ಕೂಡ ಹೋಗಿದೆ. ನಂಗೆ ಈಗಲೂ ಕೂಡ ಕೈ ನಡುಗ್ತಾ ಇದೆ. ಅಲ್ಲೂ ಕೂಡ ಅಷ್ಟೇ, ಹೋದಾಗೂ ನನಗೆ ಏನು ಮಾತಾಡಬೇಕು ಏನು ಮಾಡಬೇಕು ಒಂಥರ ಅದು ಗೊತ್ತಾಗಲ್ಲ, ಗಾಬರಿ ಆಗಿಬಿಡುತ್ತೆ ನನಗೆ ಈ ಥರ ವಿಷಯಗಳೆಲ್ಲ. ಅದು ಸಡನ್ನಾಗಿ ಈ ಥರ ಎಲ್ಲ ಕೇಳ್ದಾಗಿಲ್ಲ, ಸ್ವಲ್ಪ ಗಾಬರಿನೇ ಆಯಿತು ನನಗೆ. ನನಗೇ ಒಂಥರ ನಿಂತ್ಕೊಳೋಕ್ಕೆ ಉಸಿರಾಡೋಕ್ಕೆ ಒಂಥರ ಕಷ್ಟ ಆದಂಗೆ ಆಗುತ್ತೆ ಈ ಥರ ವಿಷಯಗಳೆಲ್ಲ ಕೇಳಿದಾಗ. ಸ್ವಲ್ಪ ಈಗ ಕೂಡ ಅಷ್ಟೇ, ಇದ್ರ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ಆಗ್ತಾಯಿಲ್ಲ ನನಗೆ. ಒಂಥರ ಅದು ಶಿವರಿಂಗ್ ಆಗುತ್ತೆ, ಒಂಥರ ಕೈ ವಾಯ್ಸು ಕೂಡ ಅಷ್ಟೇ ಮಾತಾಡೋಕ್ಕೆ ಬರೋದಿಲ್ಲ ಅಂತ ಅನ್ಸುತ್ತೆ. ಆ ಥರ ಒಂಥರ ಫೀಲ್ ಆಗೋಕ್ಕೆ ಶುರುವಾಗುತ್ತೆ. ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ. ಏನೋ ಅವರು ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅಷ್ಟೇ ಹೇಳ್ಬೋದು. ಅದನ್ನು ಬಿಟ್ಟು ಅವರು ಮಕ್ಕಳಿಗೆ ಒಂದು ಧೈರ್ಯ ಕೊಡಲಿ. ಅಂಕಲ್ದೇ ಬೇಜಾರು ನನಗೆ, ಅಂಕಲ್ನ ನೋಡಿದ್ರೆ ಬೇಜಾರತ್ತೆ. ಇಬ್ಬರು ಒಟ್ಟಿಗೆ ಯಾವಾಗಲೂ ಇರ್ತಾಯಿದ್ರು. ಈಗ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ಅನ್ನೋದು ಒಂದು ಸಾಮಾನ್ಯ ರೋಗ ಆಗಿಬಿಟ್ಟಿದೆ. ಈ ಶೀತ ಜ್ವರ ಕೆಮ್ಮು ಹೇಗೋ ಆವಾಗ ಹೇಗೆ ಬರ್ತಾಯಿತ್ತು, ಹಾಗೆ ಈಗ ಈ ಕ್ಯಾನ್ಸರ್ ಅನ್ನೋದಾಗ್ಬಿಟ್ಟಿದೆ. ಸಾಕಷ್ಟು ಜನನ ನಾನು ಕೇಳಿದ್ದೀನಿ, ನಮ್ಮ ತಾಯಿಗೆ ಹಿಂಗಾಗಿತ್ತು, ನಮ್ಮ ಅಪ್ಪಂಗೆ ಹಿಂಗಾಗಿತ್ತು, ನಮ್ಮ ಹಸ್ಬೆಂಡ್ಗೆ ಹೀಗಾಗಿತ್ತು, ವೈಫ್ಗೆ ಹೀಗಾಗಿತ್ತು. ಹೇಗಾಗಿರೋರು ಇನ್ನು ತುಂಬ ವಯಸ್ಸಾಗದೇ ಇರೋರೆಲ್ಲ ಈ ಒಂದು ಕ್ಯಾನ್ಸರ್ ಅನ್ನೋ ಕಾಯಿಲೆಗೆ ತುಂಬಾ ಸಫರಾಗಿ ಹೋಗ್ತಾ ಇದ್ದಾರೆ. ಏನಂತ ಅಂದರೆ ಫಸ್ಟೇ ನಮಗೆ ಒಂದಷ್ಟು ಚೇಂಜಸ್ ಆದಾಗ ನಾವು ಅದನ್ನು ನೆಗ್ಲೆಕ್ಟ್ ಮಾಡುವಂಥದ್ದು, ಅದು ಕೂಡ ಒಂದು ಮೇನ್ ಕಾರಣ ಆಗಿರುತ್ತೆ. ಇನ್ನು ನಾವು ತಿನ್ನುವಂಥ ಊಟ ತುಂಬಾ ಮುಖ್ಯ ಆಗುತ್ತೆ ನಮ್ಮ ದೇಹಕ್ಕೆ. ಅದೇ ಅಲ್ವಾ ಮೇನ್ ಇಂಪಾರ್ಟೆಂಟು. ಅದು ನಾವು ಕರೆಕ್ಟಾಗಿರಬೇಕು. ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ತುಂಬಾ ಮುಖ್ಯ ಆಗುತ್ತೆ. ಇನ್ನು ನಮ್ಮ ದೇಹಕ್ಕೆ ವ್ಯಾಯಾಮ ಕೂಡ ತುಂಬಾ ಮುಖ್ಯ ಆಗುತ್ತೆ. ಅಂದರೆ ಎಕ್ಸಸೈಸ್ ಅಥವಾ ವಾಕಿಂಗ್, ಬಿಸಿಲಿಗೆ ಹೋಗೋದು, ಇದನ್ನೆಲ್ಲ ಕಡಿಮೆ ಮಾಡಿಬಿಟ್ಟಿದ್ದಾರೆ ಇವಾಗ. ಎಸ್ಪೆಷಲಿ ಹೆಣ್ಮಕ್ಳು ಅಂತೂ ಮನೆ ಬಿಟ್ಟು ಆಚೆ ಹೋಗೋದೇ ಕಷ್ಟ ಆಗಿದೆ ಇವಾಗ. ಬೆಳಿಗ್ಗೆ ಎದ್ದಿದ ತಕ್ಷಣ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ಮತ್ತು ಕೆಲಸ ಮುಗ್ದಿದ ತಕ್ಷಣ ಆರಾಮಾಗಿ ರೆಸ್ಟ್ ತೊಗೋತಾರೆ. ಅದನ್ನು ಬಿಟ್ಟು
ಹೊರಗಡೆ ಹೋಗಿ ಒಂದು ಸ್ವಲ್ಪ ಬಿಸಿಲಲ್ಲಿ ಓಡಾಡೋದಾಗಿರ್ಬೋದು, ವಾಕಿಂಗ್ ಮಾಡೋದಾಗಿರ್ಬೋದು, ಅದು ಯಾವುದು ಮಾಡ್ತಾ ಇಲ್ಲ ಈಗಿನ ಹೆಣ್ಮಕ್ಳು. ಹಾಗಾಗಿನೂ ಕೂಡ ಈ ಒಂದು ಕಾಯಿಲೆಗಳು ಹೆಣ್ಮಕ್ಳಲ್ಲಿ ಕೂಡ ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬೋದು. ಅದಾದ ನಂತರ ಈ ಒಂದು ಪೀರಿಯಡ್ ಸ್ಟಾಪ್ ಆಗುತ್ತಲ್ಲ, ಆ ಟೈಮಲ್ಲಿ ಕೂಡ ಅಷ್ಟೇ ಒಂದಷ್ಟು ಹೆಲ್ತ್ ಇಶ್ಯೂಸು ಶುರು ಆಗುತ್ತೆ. ಆವಾಗ ಕೂಡ ತುಂಬ ಕೇರ್ಫುಲ್ಲಾಗಿರಬೇಕು, ಚೆನ್ನಾಗಿ ನೋಡ್ಕೋಬೇಕಾಗತ್ತೆ ನಮ್ಮ ಹೆಲ್ತ್ನ. ಆ ಟೈಮಲ್ಲಿ ಕೂಡ ಸಾಕಷ್ಟು ಜನಕ್ಕೆ ಬೇರೆ ಬೇರೆ ರೀತಿಯಾಗಿ ಕಾಯಿಲೆಗಳು ಬರೋಕ್ಕೆ ಶುರುವಾಗುತ್ತೆ. ಇನ್ನು ಚಿಕ್ಕ ಮಕ್ಕಳಿಗೂ ಕೂಡ ಈ ಒಂದು ಕಾಯಿಲೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗಿದೆ. ಒಂದಷ್ಟು ನ್ಯೂಸ್ ಚಾನಲ್ಸ್ನ ನಾನು ಇತ್ತೀಚೆಗೆ ನೋಡಿದಾಗ ಸರ್ವೆ ಪ್ರಕಾರ ಮಕ್ಕಳಿಗೂ ಕೂಡ ಇಂಡಿಯಾದಲ್ಲಿ ತುಂಬಾ ಬೇಗನೆ ಕ್ಯಾನ್ಸರ್ ಅನ್ನೋದು ಜಾಸ್ತಿ ಜನಕ್ಕೆ ಬರ್ತಾ ಇದೆ ಅಂತೆ. ಇದಕ್ಕೆ ಕಾರಣ ಬಂದ್ಬಿಟ್ಟು ಮೇಯ್ನಾಗಿ ಒಂದು ಫುಡ್ಡು ಅಂತ ಅಂದರೆ ರೆಡಿಮೇಡ್ ಫುಡ್, ಇನ್ಸ್ಟ್ಯಾಂಟ್ ಫುಡ್ಗಳು, ಹಾಗೆಯೇ ದೈಹಿಕ ಚಟುವಟಿಕೆ ಇಲ್ಲೇ ಇರೋದು ಅಂತ ಅಂದರೆ ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ಳೋದು, ಯಾವುದೇ ರೀತಿ ಹೊರಗಡೆ ಹೋಗೋದಾಗಿರ್ಬೋದು, ಆಟ ಆಡೋದಾಗಿರ್ಬೋದು ಮಾಡದೇ ಇರೋದು ಕೂಡ ಕಾರಣ ಆಗಿದೆ. ಹಾಗಾಗಿ ಆದಷ್ಟು ತಾಯಂದಿರು ಮಕ್ಕಳಿಗೆ ಇನ್ಸ್ಟ್ಯಾಂಟ್ ಫುಡ್ನ ಕಡಿಮೆ ಮಾಡಿ ಮನೆಯಲ್ಲೇ ಫುಡ್ನ ಮಾಡಿಬಿಟ್ಟು ಕೊಡೋ ಅಂಥದ್ದನ್ನು ಮಾಡಿ ಆದಷ್ಟು ಪ್ರಯತ್ನ ಪಟ್ಟು, ಬೇರೆ ಎಲ್ಲ ಕೆಲಸಗಳಿಗಿಂತ ನಮ್ಮ ಒಂದು ಆರೋಗ್ಯ ಮುಖ್ಯ ಆಗುತ್ತೆ, ಮಕ್ಕಳ ಒಂದು ಭವಿಷ್ಯ ಜೀವನ ಮುಖ್ಯ ಆಗುತ್ತೆ. ಹಾಗಾಗಿ ಅದ್ರ ಕಡೆ ಗಮನ ಕೊಡಿ ಅಂತ ಒಂದು ರಿಕ್ವೆಸ್ಟ್ನ ಮಾಡ್ಬೋದು ಅಷ್ಟೇ. ಅದನ್ನು ಬಿಟ್ಟು ಇನ್ನೇನು ಹೇಳೋದಕ್ಕಾಗಲ್ಲ. ಇನ್ನು ಇವತ್ತಿನ ಈ ಒಂದು ವಿಡಿಯೋ ಬಂದ್ಬಿಟ್ಟು ನಾನು ಲಾಸ್ಟ್ ವೀಕು ಬುಧವಾರ ತೊಗೊಂಡಿರೋ ಅಂಥದ್ದು. ಬುಧವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ. ಬೆಳಗ್ಗೆ ತಿಂಡಿಗೆ ಇವತ್ತು ನಾನು ಚಪಾತಿ ಟೊಮೊಟೊ ಗೊಜ್ಜು ಮಾಡಿದ್ದೆ. ಅನಿಲ್ಗೆ ಬೆಳಗ್ಗೆ ತಿನ್ನೋದಕ್ಕೆ ಮುದ್ದೆ ಮಾಡಿದ್ದೆ, ಲಂಚ್ ಬಾಕ್ಸ್ಗೆ ಚಪಾತಿ ಟೊಮೊಟೊ ಗೊಜ್ಜು, ಹಾಗೆಯೇ ಸಲಾಡ್ ಮಾಡಿದ್ದೆ. ರಾಜ್ಮಾ ಮತ್ತು ಕಾಬೂಲ್ ಚನಾನ ಉಪಯೋಗಿಸ್ಕೊಂಡು ತರಕಾರಿ ಎಲ್ಲ ಹಾಕ್ಬಿಟ್ಟು ಸಲಾಡ್ ಮಾಡಿದ್ದೆ. ನಂತರ ಆಮ್ಲೆಟ್ ಮಾಡಿದ್ದೆ ಸಂಜೆ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಅವ್ರಿಗೆ ಆಮ್ಲೆಟ್ನ ಮಾಡಿ ಕೊಟ್ಟು ಕಳಿಸ್ದೆ. ಹೀಗಿತ್ತು ಬೆಳಗ್ಗೆ ಒಂದು ಬ್ರೇಕ್ಫಾಸ್ಟ್ ರೊಟೀನು. ಅದಾದಮೇಲೆ ಸ್ವಲ್ಪ ಕ್ಲೀನಿಂಗ್ ಇರುತ್ತೆ ನಂದು. ಅಂದರೆ ವಾರದಲ್ಲಿ ಒಂದು 2-3 ಸರಿ ಈ ಥರ ಕಿಚನ್ ಕ್ಯಾಬಿನೆಟ್ಸು, ಫ್ರಿಜ್ಜು, ವಾಷಿಂಗ್ ಮಿಷಿನ್ ಎಲ್ಲ ಸ್ವಲ್ಪ ಕಿಚನ್ ಲಿಕ್ವಿಡ್ ಅಥವಾ ಕುಳಿನ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತೀನಿ. ಇದರಿಂದ ಏನಾಗುತ್ತೆ, ಸ್ವಲ್ಪ ನೀಟಾಗಿರುತ್ತೆ, ಈಸಿ ಆಗುತ್ತೆ, ಹಾಗೆ ಜಿರಳೆ ಅದು ಎಲ್ಲ ಬರೋದು ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಆದಷ್ಟು ನೀಟಾಗಿ ಮಾಡ್ಕೊಳ್ತೀನಿ. ಅಂದರೆ ತುಂಬ ಡೀಪ್ ಕ್ಲೀನ್ ಮಾಡೋ ತನಕ ನಾನು ವೆಯ್ಟ್ ಮಾಡೋದಿಲ್ಲ. ಹಬ್ಬಗಳಿಗೆಲ್ಲ ಯಾವಾಗ ಆಗುತ್ತೆ ಆವಾಗ ಏನಾದರೂ ಫ್ರೀಯಾಗಿದ್ದಾಗ ಈ ಥರ ಕೆಲಸಗಳನ್ನ ಮಾಡ್ಕೊಳ್ತೀನಿ. ಸ್ವಲ್ಪ ಒರೆಸ್ಕೊಡೋದಾಗಿರ್ಬೋದು, ಕ್ಲೀನ್ ಮಾಡ್ಕೊಳ್ಳೋದು, ಜೋಡಿಸ್ಕೊಳ್ಳೋದು, ಈ ರೀತಿ ಕೆಲಸಗಳನ್ನ ಮಾಡ್ಕೊಂಡ್ಬಿಡ್ತೀನಿ. ಇವತ್ತು ವಿಶೇಷವಾಗಿ ಹುಣ್ಣಿಮೆ ಇತ್ತು, ಪೂಜೆ ಮಾಡಬೇಕು ಅಂತ ಬೇಗ ಬೇಗ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಪೂಜೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ. ಇವತ್ತು ದೇವ್ರ ಪೂಜೆ ಸಾಮಾನೆಲ್ಲ ಬೆಳ್ಕೊಂಡು ಪೂಜೆ ಮಾಡೋಣ ಅಂಥೇಳಿ. ಹಾಗೆಯೇ ವಾಷಿಂಗ್ ಮಿಷಿನ್ ನಮ್ಮ ಮನೇಲಿ ಹೊರಗಡೆ ಇಟ್ಟಿರೋದ್ರಿಂದ ತುಂಬಾ ಗಲೀಜಾಗುತ್ತೆ. ಅದರಲ್ಲೂ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಅಂತೂ ಇವತ್ತು ಒರೆಸಿದ್ರೂ ನಾಳೆ ಅಷ್ಟರಲ್ಲಿ ತುಂಬ ಧೂಳು ಕೂತ್ಬಿಟ್ಟಿರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ವಾಷಿಂಗ್ ಮಿಷಿನ್ ಬಟ್ಟೆ ಒಳಗಡೆನೇ ಇದೆ, ಆಮೇಲೆ ಒಣಗಾಕೋಣ ಅಂತ ಹೇಳಿ. ಅಲ್ಲೆಲ್ಲ ಕಪ್ ಮಾಡಬೇಡ, ನಿಧಾನಕ್ಕೆ ಮಾಡ, ಆರಾಮಾಗಿ. ಹಣೆಗೆ ಹಚ್ಕೊಂಡ ಫಸ್ಟು, ಹಣೆಗೆ ಹಚ್ಕೊ. ಒಂದು ಕೈ ಎದೆ ಮೇಲೆ ಇಟ್ಕೋಬೇಕು. ಬುಧವಾರ ಸಾಯಂಕಾಲ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋಂಥದ್ದು. ನಮ್ಮ ಚಿನ್ನು ಫ್ರೆಂಡ್ ಬರ್ತಡೇ ಇದೆ ಅಂತೆ, ಅದಕ್ಕೆ ರೆಡಿ ಆಗಿದ್ದಾರೆ ಹೋಗೋಕ್ಕೆ. ಟವಲ್ ಸುತ್ಕೊಂಡಿದ್ದಾನೆ, ಟವಲ್ ಈಗ ತೆಗೆದುಬಿಟ್ಟ. ಅವ್ನಿಗೆ ಐಸ್ ಕ್ರೀಮ್ ಬೇಕು ನಂಗೆ. ಇದನ್ನ ಹಿಂಗೆ ಮಾರ್ಕ್ ಮಾಡು ಮಮ್ಮಿ, ಹಿಂಗೆ ಪ್ರೈವಸಿ ಪ್ಲೀಸ್ ಅಂತ ಅಂದ್ಬಿಟ್ಟು ಹಿಂಗೆ. ಸರಿ ಹೋಗಿ ಬಟ್ಟೆ ಹಾಕೊಂಬ. ಬಟ್ಟೆ ಕೊಡುವ. ಹಾಂ ಬಂದೆ. ಸರಿ ಹೊರಟ್ಬಿಟ್ಟು ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ. ಇವತ್ತು ಚಿನ್ನು ಫ್ರೆಂಡ್ ಬರ್ತಡೇ ಇದ್ದಿದ್ದರಿಂದ ಅವಳಿಗೆ ಸ್ವಲ್ಪ ಗಿಫ್ಟ್ ಶಾಪಿಂಗ್ ಮಾಡೋಣ ಅಂಥೇಳಿ ಇಲ್ಲೇ ಬ್ರಿಗೇಡ್ ಮಿಲೇನಿಯಂ ಸಿಗ್ನಲ್ ಹತ್ರ ಇರೋ ಅಂಥ ಒಂದು ಶಾಪ್ಗೆ ಬಂದಿದ್ವಿ. ಈ ಶಾಪಲ್ಲೇ ಇತ್ತೀಚೆಗೆ ಸಿಕ್ಕಾಪಟ್ಟೆ ಬರ್ಡೇಗೆಲ್ಲದಕ್ಕೂ ಗಿಫ್ಟ್ ತೊಗೊಂಡಿರೋ ಅಂಥದ್ದು. ಈಗಂತೂ ಹೆಂಗಾಗಿದೆ ಅಂದರೆ ವಾರಕ್ಕೊಂದು ಬರ್ತಡೇ ಅಟೆಂಡ್ ಮಾಡ್ತಾ ಹೇಳಿ ನಮ್ಮ ಚಿನ್ನು, ಹಂಗಾಗ್ಬಿಟ್ಟಿದೆ. ಈ ವೀಕಲ್ಲೇ ಇವಳು ಬರ್ತಡೇ ಕೂಡ ಇದೆ. ಆ್ಯಕ್ಚುಲಿ ಹೊರಗಡೆ ಮಾಡಬೇಕು ಅಂಥೇಳಿ ವೆನ್ಯೂ ಎಲ್ಲ ಬುಕ್ ಮಾಡ್ಕೊಂಡಿದ್ವಿ. ಆಮೇಲೆ ಇಲ್ಲ ಬೇಡ ಅಂಥೇಳಿ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಸುಮ್ಮನೆ ಯಾಕೆ ಹೊರಗಡೆ ಅಷ್ಟು ಸೆಲೆಬ್ರೇಷನ್ ಮಾಡೋ ಅಷ್ಟು
ಇಲ್ಲ, ಹಾಗಾಗಿ ಅದನ್ನು ಕ್ಯಾನ್ಸಲ್ ಮಾಡಿ ಮನೆಯಲ್ಲೇ ಸಿಂಪಲಾಗಿ ಮಾಡೋಣ ಅಂಥೇಳಿ ಮನೆಯಲ್ಲೇ ಮಾಡ್ತಾಯಿದ್ವಿ. ಈ ವರ್ಷ ಅವಳಿಗೆ ಒಂಥರ ಸ್ಪೆಷಲ್ ಬರ್ಡೇ. ನೆಕ್ಸ್ಟ್ ಇಯರಿಂದ ಈ ರೀತಿ ಇರೋದಿಲ್ಲ, ಅದು ಚೇಂಜಸ್ ಆಗುತ್ತೆ. ಅದೇನು ಎತ್ತ ಅಂತ ಹೇಳಿ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ಹೇಳ್ತೀನಿ. ಅವಳ ಫ್ರೆಂಡ್ಸ್ ಎಲ್ಲ ಬರೋಕ್ಕಾಗಲ್ಲ ಮುಂದಿನ ವರ್ಷದಿಂದ ಎಲ್ಲ, ಹಾಗಾಗಿ ಈ ವರ್ಷ ಅವಳ ಫ್ರೆಂಡ್ಸ್ನೆಲ್ಲ ಕರೆದು ಸ್ವಲ್ಪ ಗ್ರ್ಯಾಂಡಾಗಿ ಮಾಡಬೇಕು ಅನ್ನೋ ಆಸೆ ಇತ್ತು ಅವಳಿಗೆ. ಆದರೆ ಅವಳಿಗೆ ಸ್ವಲ್ಪ ಹೇಳಿದ ಮೇಲೆ ಗೊತ್ತಾಯಿತು ಬೇಡ ಹೊರಗಡೆ ಅಂತ ಹೇಳಿ, ಮನೆಯಲ್ಲೇ ಸಿಂಪಲಾಗಿ ಮಾಡೋಣ ಅಂತ ಹೇಳಿದ್ದಕ್ಕೆ ಸರಿ ಆಯಿತು. ಫ್ರೆಂಡ್ಸ್ನೆಲ್ಲ ಮನೆಗೆ ಕರಿ, ಮನೆಯಲ್ಲೇ ಸಿಂಪಲಾಗಿ ಸ್ನ್ಯಾಕ್ಸ್ ಎಲ್ಲ ಮಾಡಿ ಕಳಿಸೋಣ ಅಂತ ಹೇಳಿದ್ದೀನಿ. ಅದಕ್ಕೆ ಓಕೆ ಅಂತ ಕೂಡ ಹೇಳಿದ್ಲು. ಆಮೇಲೆ ಅವಳ ಫ್ರೆಂಡ್ ಬರ್ಡೇಗೆ ಅವಳನ್ನ ಮತ್ತು ಅವಳು ಇನ್ನೊಬ್ಳು ಫ್ರೆಂಡ್ನ ಕೂಡ ನಾನೇ ಪಿಕ್ ಮಾಡಿ ಇಬ್ಬರೂ ಕರ್ಕೊಂಡು ಹೋಗಿ ವೆನ್ಯೂಗೆ ಡ್ರಾಪ್ ಮಾಡಿ ಬಂದಿದ್ದಂಥದ್ದು. ಇದು ಬಂದು ನಾನಾಸ್ ಕೆಫೆ ಅಂತ JP ನಗರ್ 8th ಫೇಸು, ಇದು 80 ಫೀಟ್ ರೋಡ್ ಇದೆಯಲ್ಲ ಅಲ್ಲೇ ಇರೋವಂಥದ್ದು. ಅಲ್ಲಿಗೆ ಅವಳನ್ನ ಡ್ರಾಪ್ ಮಾಡಿ ನಾವು ನಾಯಕ್ ಲೇಔಟ್ ಅಂತ ಇದೆ JP ನಗರ್ 8th ಫೇಸ್ ಹತ್ರ, ಅಲ್ಲಿ ನಾವು ಮುಂಚೆ ಇದ್ದಿದ್ದಂಥದ್ದು. ಸುಮಾರು ವರ್ಷ ಅಲ್ಲೇ ಇದ್ವಿ. ನಮ್ಮ ಕೃಷ್ಣ ತುಂಬ ಚಿಕ್ಕವನಿದ್ದ, ಅಂದರೆ ಹುಟ್ಟಿದಾಗಿಂದ ನಾವು ಅಲ್ಲಿದ್ವಿ. ಇದೇ ಒಂದು ಶಾಪ್ಗೆ ಜಾಸ್ತಿ ಬರ್ತಾ ಇದ್ದಿದ್ದವನು. ಮನೆಯಿಂದ ಕೆಳಗಡೆ ಇಳಿಸಿದ ತಕ್ಷಣ, ಅಂದರೆ ನಾವು ಫಸ್ಟ್ ಫ್ಲೋರಲ್ಲಿದ್ವಿ, ಕೆಳಗಡೆ ಇಳಿಸಿದ ತಕ್ಷಣ ಓಡೋಡಿ ಬಂದ್ಬಿಡೋನು ಈ ಅಂಗಡಿಗೆ. ಹಾಗಾಗಿ ಹಳೆ ಮೆಮೊರೀಸ್ ಎಲ್ಲ ಕಲೆಕ್ಟ್ ಮಾಡ್ಕೊಳ್ತಾ ಇದ್ವಿ. ಹಾಗೆಯೇ ಇಲ್ಲಿ ತುಂಬ ಜನ ಪರಿಚಯ ಇದ್ದಾರೆ ನಮಗೆ, ಅವ್ರ ಹತ್ರ ಎಲ್ಲ ಮಾತಾಡಿಕೊಂಡು ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ಬರ್ತ್ಡೇ ಮುಗಿಯೋ ಟೈಮಿಗೆ ನಾವು ಇಲ್ಲಿಂದ ಅಲ್ಲಿ ಹೋಟೆಲ್ ಹತ್ರ ಹೋದ್ವಿ. ನಾನು ನಮ್ಮ ಕೃಷ್ಣ ಇಬ್ಬರು ವೆಯ್ಟಿಂಗು ಬೆಳ್ಳಿಗೋಸ್ಕರ. ಬರ್ತ್ಡೇ ಪಾರ್ಟಿ ಮುಗಿದ ತಕ್ಷಣ ಕರ್ಕೊಂಡು ಹೋಗೋಣ ಅಂತ ವೆಯ್ಟ್ ಮಾಡಿ. ಆಡಿ ಆಡಿ ಸಿಂಗಲ್ ಫಸ್ಟ್ ಸೆಕೆಂಡ್ ಪ್ರೈಸು ಮತ್ತೆ ಇದು ಅದರದ್ದು ಸರ್ಟಿಫಿಕೇಟು ಮತ್ತೆ ಥರ್ಡ್ ಪ್ರೈಸು. ಏನು ಥರ್ಡ್ ಪ್ರೈಸಿಗೆ ಏನು ಸಿಗಲ್ಲ. ಫ್ಯಾಷನ್ ಶೋ ಥರ್ಡ್ ಪ್ರೈಸು, ಸ್ಟೋರಿ ಎನ್ಯಾಕ್ಟ್ಮೆಂಟು ಸೆಕೆಂಡ್ ಪ್ರೈಸ್. ನನಗೆ 2 ಫಸ್ಟ್ ಪ್ರೈಸ್ ಬಂದಿದೆ, ಆದರೆ ಅದಿನ್ನೂ ಕೊಟ್ಟಿಲ್ಲ ಟ್ರೋಫಿ. ನನ್ನ ಬರ್ತಡೇ ದಿನಾನೇ ಕೊಡ್ತಾರೆ ಪಕ್ಕ. ಲಾಸ್ಟ್ ಇಯರ್ ತ್ರಿವೇಣಿ ಸಂಗಮದ ನೀರಿದು, ಇದು ಗಂಗಾಜಲ. ಸ್ವಲ್ಪ ಶುಕ್ರವಾರ ಡೈರೆಕ್ಟಾಗಿ ಸ್ಕೂಲಿಂದ ನಮ್ಮವ್ರ ಮನೆಗೆ ಹೋದೆ. ನಮ್ಮಮ್ಮ ಹಿಂಗೆ ತ್ರಿವೇಣಿ ಸಂಗಮದ ನೀರು ಮತ್ತು ಗಂಗಾಜಲ ಪ್ರಸಾದ ಮತ್ತು ಗಿಫ್ಟ್ ಒಂದಷ್ಟು ತಂದಿದ್ದ ನನ್ನ ತಮ್ಮ, ಎಲ್ಲ ತೊಗೊಂಡು ಹೋಗುವಂತೆ ಬಾ ಅಂತ ಕರೆದಿದ್ರು. ಹಾಗಾಗಿ ಅವ್ರ ಮನೆಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ಎಲ್ಲ ತೊಗೊಂಡು ಮನೆಗೆ ಬಂದಿದ್ದಂಥದ್ದು. ಪಾಪನೂ ಕೂಡ ಇರಲಿಲ್ಲ ಊರಲ್ಲಿ, ಇತ್ತೀಚೆಗೆ ಬಂದಿರೋ ಅಂಥದ್ದು. ನಮ್ಮ ಅಜ್ಜ ತೀರೋದಾಗ ಊರಿಗೆ ಹೋಗಿದ್ವಲ್ಲ ಎಲ್ಲರೂ, ಅವಾಗ ಅವ್ರ ಅಮ್ಮನ ಮನೆಗೆ ಬಿಟ್ಬಿಟ್ಟು ಬಂದಿದ್ದ ನನ್ನ ತಮ್ಮ. ಅಂದರೆ ನಮ್ಮಮ್ಮ ಇಲ್ಲಿ ಇರಲಿಲ್ವಲ್ಲ, ಅವಳು ಒಬ್ಳಿಗೆ ಇಲ್ಲಿ ನೋಡ್ಕೊಳಕ್ಕಾಗಲ್ಲ ಅಂಥೇಳಿ ಅಲ್ಲೇ ಅವ್ರ ಅಮ್ಮವ್ರ ಮನೆಗೆ ಬಿಟ್ಬಿಟ್ಟು ಬಂದಿದ್ದ. ಆಮೇಲೆ ಅಂತರಿಘಟ್ಟಮ್ಮನ ಹಬ್ಬ ಅವ್ರ ಮನೇಲೂ ಕೂಡ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಹಾಗಾಗಿ ಅವಳು ಎಲ್ಲ ಹಬ್ಬ ಎಲ್ಲ ಮುಗಿಸ್ಕೊಂಡು ಇತ್ತೀಚೆಗೆ ಬಂದಳು. ನಮ್ಮ ಕೃಷ್ಣಂಗಂತೂ ಪಾಪು ತುಂಬಾ ಇಷ್ಟ. ಸಣ್ಣ ಮಕ್ಕಳಂದರೆ ಅವನಿಗೆ ತುಂಬ ಇಷ್ಟ. ಸಣ್ಣ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ ನಮ್ಮವ್ರ ಮನೆಗೆ ಹೋಗೋಣ ಅಂತ ಯಾವಾಗಲೂ ಹೇಳ್ತಾನೇ ಇರ್ತಾನೆ. ಇನ್ನು ನಮ್ಮ ಕೃಷ್ಣಂಗೆ ಕರಿಕ್ಯುಲರ್ ಆ್ಯಕ್ಟಿವಿಟಿದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕೂಡ ಮಾಡಿದರು. ಅವನಿಗಂತೂ ತುಂಬಾ ಖುಷಿ ಆಗ್ತಾಯಿತ್ತು ಪ್ರೈಸ್ ತೋರಿಸೋದಕ್ಕೆ, ಅದರಲ್ಲೂ ವೀಡಿಯೋದಲ್ಲಿ ತೋರ್ಸೋಕ್ಕೆ ಇನ್ನೂ ಖುಷಿ ಆಗ್ತಾಯಿತ್ತು ಅವನಿಗೆ. ಶೀಲ್ಡ್ ಎಲ್ಲ ಬಂದಿದೆ ಅಂಥೇಳಿ. ಈ ಒಂದು ಪುಟಾಣಿ ವ್ಲಾಗ್ನ ಇದರೊಟ್ಟಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ ನಾನಿನ್ನು ಬರಲಾ. ಬಾಯ್.